ಬಂಗಾಳದಲ್ಲಿ ಸದ್ಯ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕನ ಹತ್ಯೆ ಸಂಚಲನ ಮೂಡಿಸಿದೆ. ಇದೊಂದು ಪೂರ್ವ ನಿಯೋಜಿತ ದಾಳಿ ಅಂತ ಹೇಳಲಾಗ್ತಾ ಇದೆ. ದಾಳಿ ವೇಳೆ ಸ್ಥಳದಲ್ಲಿ ಸುವೇಂದು ಅಧಿಕಾರಿ ಇರಲಿಲ್ಲ ಎನ್ನುವ ಮಾಹಿತಿ ಇದೆ. ಸದ್ಯ ಈ ಕೊಲೆ ಪ್ರಕರಣ ಪಶ್ಚಿಮ ಬಂಗಾಳದಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಹಂತಕರ ಟಾರ್ಗೆಟ್ ಸುವೇಂದು ಅಧಿಕಾರಿಯಾಗಿದ್ರಾ ಇಲ್ಲ ಆಪ್ತ ಸಹಾಯಕನೇ ಆಗಿದ್ರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಸಂಜೆ ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕ ಚಂದ್ರನಾಥ್ ರಥ್ ಅವರನ್ನ ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದಾರೆ. ಚಂದ್ರನಾಥ್ ರವರು ಕೋಲ್ಕತ್ತಾದಿಂದ ತಮ್ಮ ಫ್ಲಾಟ್ಗೆ ಕಾರ್ನಲ್ಲಿ ಹಿಂದಿರುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಧ್ಯಮ್ ಗ್ರಾಮ್ ಪ್ರದೇಶದ ಜೆಸೋ ರಸ್ತೆಯ ದೊಹರಿಯಾ ಬಳಿ ಈ ಘಟನೆ ನಡೆದಿದೆ. ದುಷ್ಕರ್ಮಿಗಳು ಹತ್ತಿರದಿಂದ ಗುಂಡಿನ ದಾಳಿಯನ್ನ ನಡೆಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇನ್ನು ಪೊಲೀಸರು ನೀಡಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಚಂದ್ರನಾಥ್ ರವರು ತಮ್ಮ ಫ್ಲಾಟ್ಗೆ ತಮ್ಮ SUV ಕಾರ್ನಲ್ಲಿ ಹಿಂದಿರುಗ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಮೋಟಾರ್ ಸೈಕಲ್ಗಳಲ್ಲಿ ಬಂದಿದ್ದಂತಹ ದುಷ್ಕರ್ಮಿಗಳು ಮೊದಲಿಗೆ ಕಾರನ್ನ ಅಡ್ಡಗಟ್ಟಿ ಹತ್ತಿರದಿಂದ ಗುಂಡನ್ನ ಹಾರಿಸಿದ್ದಾರೆ. ಮೊದಲು ಕಾರಿನ ಮುಂಭಾಗದ ವಿಂಡ್ಶೀಲ್ಡ್ಗೆ ಗುಂಡನ್ನ ಹಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಚಂದ್ರನಾಥ್ ರವರು ಕಾರಿನ ಮುಂಭಾಗದಲ್ಲೇ ಕುಳಿತುಕೊಂಡಿದ್ರು, ಮುಂದಿನ ಸೀಟ್ನಲ್ಲೇ ಕುಳಿತುಕೊಂಡಿದ್ರು. ನಂತರ ಅವರ ಮೇಲೆ ಏಕಾಏಕಿ ಪದೇ ಪದೇ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಈ ಗುಂಡಿನ ದಾಳಿಯಲ್ಲಿ ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕ ಚಂದ್ರನಾಥ್ ರವರ ಎದೆ ಹಾಗೂ ಹಣೆಯ ಭಾಗಕ್ಕೆ ಗುಂಡು ತಾಗಿದೆ. ತೀವ್ರ ರಕ್ತಸ್ರಾವ ಆಗ್ತಾ ಇದ್ದಂತಹ ಚಂದ್ರನಾಥ್ ರವರನ್ನ ಹತ್ತಿರದ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ನಂತರ ವೈದ್ಯರು ಅವರು ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಸದ್ಯ ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕ ಚಂದ್ರನಾಥ್ ನಿನ್ನೆ ಸಂಜೆ ಆಗಿರುವಂತಹ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನೆರಡು ದಿನ ಇದೆ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ. ಕೇವಲ 2 ದಿನಗಳ ಕಾಲ ಇರುವಂತಹ ಸಂದರ್ಭದಲ್ಲೇ ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕನನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಂತಕರು ಚಂದ್ರನಾಥ್ ರವರನ್ನೇ ಗುರಿಯಾಗಿಸಿ ಈ ಹತ್ಯೆಯನ್ನ ಮಾಡಿದ್ರ ಅಥವಾ ಅವರ ಗುರಿ ಸುವೇಂದು ಅಧಿಕಾರಿಯಾಗಿದ್ರ ಎನ್ನುವ ವಿಚಾರಕ್ಕೆ ಸದ್ಯ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.